ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಇವತ್ತು ನಾನು ನಿಮಗೆಲ್ಲರಿಗೂ ಮೊನ್ನೆ ನಂದು ವಿಡಿಯೋದೊಳಗೆ ಹೇಳಿದ್ದೆ, ನಾನು ನಿಮ್ಗೆ ಗಂಟಿನ ರಂಗೋಲಿ ಒಳಗೆ ದೀಪದ ಡಿಸೈನ್ ಮಾಡಿ ಯಾವ ರೀತಿ ತೆಗಿಬೋದು ಅಂತ ಹೇಳ್ಕೊಡ್ತೀನಿ ಅಂತ ನಿಮಗೆಲ್ಲರ ಮುಂದೆ ಹೇಳಿದ್ದೆ. ಸೊ ಇವತ್ತು ಅದನ್ನು ಕಲಿಸ್ಕೊಡ್ಲಿಕ್ಕತ್ತೀನಿ. ಫಸ್ಟಿಗೆ ಏನು ಮಾಡೇನಿ, ನಾನು 7 ಚಿಕ್ಕಿಗಳನ್ನು ಉದ್ದಕ್ಕಿಟ್ಕೊಂಡು ಕೆಳಗಡೆ ಏನು ಮಾಡೀನಿ, ಈ 7 ಚಿಕ್ಕಿಯನ್ನು ಅಡ್ಡಿಟ್ಕೊಂಡೀನಿ. ಈಗ ನೋಡ್ರಿ ನಾ ಯಾವ ರೀತಿ ಇಟ್ಕೊಂಡೀನಿ ಅಂಥೇಳಿ. ಉದ್ದಕ್ಕಿಟ್ಕೊಂಡು ಆಮೇಲೆ ಅಡ್ಡ 7 ಚಿಕ್ಕಿಯನ್ನು ಇಟ್ಕೊಂಡೀನಿ. ಆಮೇಲೆ ಅದರ ಕೆಳಗಡೆ 5, 3, 1 ಈ ರೀತಿ 7ರಿಂದ 1 ಚಿಕ್ಕಿಗಳನ್ನು ಇಟ್ಕೊಂಡು ಬಂದೀನಿ. ಇದು ರಂಗೋಲಿ ಏನದಲ್ಲ, ತೆಗೆದ್ಮೇಲೆ ಒಂದು ನಮ್ನಿ ಹ್ಯಾಂಗಿಂಗ್ ಮಾಡೇವೇನೋ ದೀಪವನ್ನು, ಆ ರೀತಿ ಕಾಣಿಸ್ತದೆ ಇದು ರಂಗೋಲಿ. ಆಮೇಲೆ ಮುಂದೆ ಏನು ಮಾಡೇನಿ, ಇದನ್ನು ಗಂಟನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೋತ ಬಂದೀನಿ. ಎಲ್ಲ ಕಡೆನೂ ಒಂದೇ ಎಳೆ ಒಳಗೆ ಫುಲ್ ರಂಗೋಲಿನ ಮುಗೀತದದು. ಒಮ್ಮೆ ನೀವು ನೋಡಿರಿ ನಾ ಯಾವ ರೀತಿ ತೆಗೆದೇನು ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನಾ ಈ ಕಲಿಸಿದ ರಂಗೋಲಿನದೆಲ್ಲ ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಭಾಳ ಅಂದ್ರೆ ಭಾಳ ಈಸಿ ಅದ ಇದು ರಂಗೋಲಿ. ನೀವೆಲ್ಲರೂ ಈಗ ದೀಪಾವಳಿ ಹಬ್ಬದಾಗಿ ರಂಗೋಲಿ ಹಾಕಿದ್ರೆ ಮನೆ ಮುಂದೆ 2 ಸೈಡು ಈ ರೀತಿ ದೀಪದ ರಂಗೋಲಿ ಹಾಕಿ ನಡು ಒಂದು ದೊಡ್ಡ ರಂಗೋಲಿ ಹಾಕಿದ್ರೂ ಚಂದ ಕಾಣಿಸ್ತು ಇದು ರಂಗೋಲಿ. ನೋಡ್ರಿ ಇದೀಗ ಎಷ್ಟು ಚಂದ ಕಾಣಿಸ್ಲಿತ್ತದ ಈ ರಂಗೋಲಿ. ಗಂಟಿನ ರಂಗೋಲಿ ಒಳಗನ ದೀಪದ ಡಿಸೈನ್ ಮಾಡೋದು. ಇದನ್ನ ಒಂದು ನಮ್ನಿ ಹ್ಯಾಂಗಿಗೆ ದೀಪ ಬಿಟ್ಟೇವೇನೋ ಅಂತ ಅನಿಸ್ತದ. ಈಗ ಮುಂದೆ ಬರೋ ದೀಪಾವಳಿ ತನಕನೂ ನಾ ಏನು ಮಾಡ್ತೀನಿ, ಈ ರೀತಿ ದೀಪದ ಡಿಸೈನ್ ಮಾಡಿ ಯಾವ್ಯಾವ ರೀತಿ ರಂಗೋಲಿ ನಾವು ಹಾಕಬಹುದು ಅಂಥೇಳಿ ನಿಮಗೆ ಮುಂದಿನ ಒಂದು ಬರೋ ಅಂಥ ಎಲ್ಲ ವಿಡಿಯೋದೊಳಗೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರೂ ನಾವು ಹೇಳ್ಕೊಟ್ಟಿರುವಂಥ ರಂಗೋಲಿನ ಎಲ್ಲರೂ ಕಲೀರಿ, ಪ್ರಾಕ್ಟೀಸ್ ಮಾಡಿರಿ. ಹಬ್ಬದ ಮುಂದೆ ಎಲ್ಲರೂ ಮನೆ ಮುಂದೆ ನನ್ನ ರಂಗೋಲಿಯನ್ನು ಹಾಕಿರಿ, ನನಗೆ ಭಾಳ ಖುಷಿ ಆಗ್ತದೆ. ಈಗ ನೋಡ್ರಿ ಮ್ಯಾಲೆ ಏನು ಮಾಡೀನಿ, ಸಣ್ಣ ಸಣ್ಣ ದೀಪದ ಡಿಸೈನ್ ಮಾಡೀನಿ. ಅದ್ರೊಳಗೆ ಗಂಟಿನ ರಂಗೋಲಿ ಒಳಗೆ ನಾ ಮ್ಯಾಲೆ ದೀಪದ ಡಿಸೈನ್ ಮಾಡಿ ಅದ್ರೊಳಗೆ ಯೆಲ್ಲೋ ಕಲರ್ ತುಂಬೀನಿ, ಅಂದ್ರೆ ದೀಪದ ಕತೆ ಅನ್ನಿಸ್ಲಿ ಅಂಥೇಳಿ ಆ ರೀತಿ ಮಾಡೀನಿ. ನಿಮಗೆ ನಾ ಹಾಕೋವಂಥ ಎಲ್ಲ ರಂಗೋಲಿಗಳು ಸೇರಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಎಲ್ಲ ರಂಗೋಲಿಗೂ ಕಮೆಂಟ್ಸ್ ಕೊಡಿರಿ. ಎಲ್ಲ